ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಸದ ದುರ್ವಾಸನೆ, ಆರೋಗ್ಯದ ಆತಂಕ ಮತ್ತು ಜನರ ಆಕ್ರೋಶದ ನಡುವೆ ನೆಲಮಂಗಲದಲ್ಲಿ ನೂತನ ಸರ್ಕಾರಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಯೋಜನೆ ವಿವಾದಕ್ಕೆ ಕಾರಣವಾಗಿದೆ. ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ನಿರ್ಮಾಣಕ್ಕೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗಬ್ಬೆದ್ದು ನಾರುವ ತಿಪ್ಪೆ ಪಕ್ಕದಲ್ಲೇ ಹೈಟೆಕ್ ಆಸ್ಪತ್ರೆ ನಿರ್ಮಾಣ. ರೋಗ ನಿವಾರಣೆಗೆ ಬಂದು ರೋಗ ಅಂಟಿಕೊಳ್ಳುವ ಆತಂಕ. ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾದ 42 ಕೋಟಿಯ ಪ್ರಾಜೆಕ್ಟ್. ನೆಲಮಂಗಲ ತಾಲೂಕಿನ ದೊಡ್ಡಬಳ್ಳಾಪುರ ರಸ್ತೆಯ ಮೈಲನಹಳ್ಳಿಯಲ್ಲಿ ನೂತನ ಸಾರ್ವಜನಿಕ ತಾಲೂಕು ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಭರ್ಜರಿ ಸಿದ್ಧತೆ ನಡೆಸಿದೆ. ಸುಮಾರು 42 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನದಲ್ಲಿ 100 ಬೆಡ್ಗಳ ಅತ್ಯಾಧುನಿಕ ಆಸ್ಪತ್ರೆ ನಿರ್ಮಾಣಕ್ಕೆ ಡಿಪಿಆರ್ ಕೂಡ ಸಿದ್ಧಗೊಂಡಿದೆ. ಆದರೆ ಈ ಕಾಮಗಾರಿ ಆರಂಭಕ್ಕೂ ಮುನ್ನವೇ ಸ್ಥಳ ಆಯ್ಕೆ ವಿಚಾರದಲ್ಲಿ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಆಸ್ಪತ್ರೆ ನಿರ್ಮಾಣಕ್ಕೆ ಗುರುತಿಸಲಾಗಿರುವ ಜಾಗದ ಹಿಂಭಾಗದಲ್ಲೇ ಕಸ ಸಂಗ್ರಹಣೆ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಕಸದ ದುರ್ವಾಸನೆ, ನೈರ್ಮಲ್ಯ ಸಮಸ್ಯೆ ಹಾಗೂ ಆರೋಗ್ಯದ ಮೇಲೆ ಉಂಟಾಗಬಹುದಾದ ದುಷ್ಪರಿಣಾಮಗಳನ್ನು ಉಲ್ಲೇಖಿಸಿ ಸ್ಥಳೀಯರು ಈಗ ಸರ್ಕಾರದ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿ ಒಂದು 4 ಎಕರೆ 4.5 ಎಕರೆನ ಏನೋ ಒಂದು ಬೋರ್ಡ್ ಹಾಕಿ ಸರ್ಕಾರಿ ಹಾಸ್ಪಿಟ್ಲಿಗೆ ಅಂತ ಜಾಗನೂ ಕಾಯ್ದಿರಿಸಿದೀವಿ. ಈಗ ಅಲ್ಲಿ ನಾವು ಹಾಸ್ಪಿಟ್ಲು ಮಾಡಿ ಇಲ್ಲಿ ಪಕ್ಕದಲ್ಲಿ ಕಸ ಮಾಡ್ಕೊಂಡು ನಾವು ವಾಸನೆ ಇರೋ ಕಡೆಗೆ ಹೋದಾಗ ಅಲ್ಲಿ ಪ್ರಯೋಜನಕ್ಕೆ ಬರಲ್ಲ. ರೋಗ ನಿವಾರಣೆಗೆ ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಸಾರ್ವಜನಿಕರು ಕಸದ ದುರ್ವಾಸನೆ ಹಾಗೂ ಪರಿಸರ ಮಾಲಿನ್ಯದ ನಡುವೆಯೇ ಚಿಕಿತ್ಸೆ ಪಡೆಯುವ ಸ್ಥಿತಿ ಎದುರಾಗಬಹುದು ಎಂಬುದು ಸ್ಥಳೀಯರ ಆತಂಕವಾಗಿದೆ. ಈಗಾಗಲೇ ಇಲ್ಲಿಯ ಕಾರ್ಯನಿರ್ವಹಿಸುತ್ತಿರುವ ಕಸ ಸಂಗ್ರಹಣೆ ಘಟಕದ ವಿರುದ್ಧವೂ ಸುತ್ತಮುತ್ತಲಿನ ನಿವಾಸಿಗಳು ಹಲವು ವರ್ಷಗಳಿಂದ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅದೇ ಜಾಗದ ಸಮೀಪದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡುವುದು ಎಷ್ಟು ಸಮಂಜಸ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಆದ್ರೆ ಘಟಕ ಇರೋದು ಸರಿಯಲ್ಲ. ಹಾಸ್ಪಿಟ್ಲು ಅಂತ ನೀವು ಹೇಳ್ತಾ ಇದ್ದೀರಾ. ಹಾಸ್ಪಿಟ್ಲು ಬಂದ್ರೆ ಮತ್ತೆ ಸೊಳ್ಳೆ, ನೊಣ ಇವೆಲ್ಲ ಜಾಸ್ತಿ ಆಗ್ತಾನೆ ಇರ್ತವೆ. ಘಟಕದ ಸಮಸ್ಯೆ ಅಂತೂ ಸಾಧ್ಯವಿಲ್ಲ. ನೊಣಗಳಂತೂ ತುಂಬಾ ಇತ್ತು. ಘಟಕ ಇರಬಾರ್ದು ಅಂತಾನೆ ನಮ್ ಸಮಸ್ಯೆ ಇರೋದು. ಅದೇನಿದು ಊರಿಂದ ದೂರ ಇದ್ರೇನೆ ನಮಗೂ ಒಳ್ಳೆಯದು. ಇನ್ನೊಂದೆಡೆ ದಿನೇ ದಿನೇ ಬೆಳೆಯುತ್ತಿರುವ ನೆಲಮಂಗಲಕ್ಕೆ ಅತ್ಯಾಧುನಿಕ ಸರ್ಕಾರಿ ಆಸ್ಪತ್ರೆಯ ಅಗತ್ಯ ಇರೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ರೋಗಿಗಳಿಗೆ ಶುದ್ಧ ಗಾಳಿ, ಬೆಳಕು ಸಿಗಬೇಕಾದ ಜಾಗದಲ್ಲಿ ಕಸ ಸಂಗ್ರಹಣೆ ಘಟಕದ ಪಕ್ಕದಲ್ಲೇ ಆಸ್ಪತ್ರೆ ನಿರ್ಮಿಸುವ ನಿರ್ಧಾರ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸೂಕ್ತವೇ? ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಜಾಗವನ್ನು ಬದಲಾಯಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.